ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂರಕ ಅಧ್ಯಯನ 2 ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ. ಕವಿಯ ಹೆಸರು ಕೆ ನೀಲ ಅಂತ. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಸೊ ಇದರಲ್ಲಿ ಕೃತಿಕಾರರ ಪರಿಚಯ ಹಾಗೆ ಅಭ್ಯಾಸದಲ್ಲಿ ಒಂದು ವಾಕ್ಯದಲ್ಲಿ ಪಠ್ಯಪೂರಕ ಅಧ್ಯಯನ 2 ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ. ಕೃತಿಕಾರರ ಪರಿಚಯ. ಹೆಸರು ಕೆ ನೀಲ, ಶ್ರೀಮತಿ ಕಲ್ಯಾಣ ನೀಲ ಅಂತ. ಇವರು ಕ್ರಿಸ್ತಶಕ 1966 ಕಾಲ. ಸ್ಥಳ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಇವರ ಕೃತಿಗಳು ಜ್ಯೋತಿ ಒಳಗಣ ಕಾಂತಿ, ತಿಪ್ಪೆಯ ನರಸಿ, ನೆಲದ ಪಿಸುಮಾತು, ಮಹಿಳಾ ಶೋಷಣೆಯ ನೆಲಗಳು ಮೊದಲಾದವು ಇವರ ಕೃತಿಗಳು. ಪ್ರಶಸ್ತಿಗಳು ನೋಡೋದಾದರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ರಾಜಪುರೋಹಿತ ಪ್ರಶಸ್ತಿ, ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದಮೇಲೆ ಅಭ್ಯಾಸ ಆ ವಿಭಾಗ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ರಂಜಾನ್ ಹಬ್ಬದ ಸಡಗರವು ಯಾವಾಗ ಶುರುವಾಗುತ್ತದೆ? ಚಂದ್ರ, ಚಾಂದ್ ಮುಖದೂರಿದ ರಂಜಾನ್ ಮೇಲೆ ಹಬ್ಬದ ಸಡಗರ ಶುರುವಾಗುತ್ತದೆ. ಎರಡನೇ ಪ್ರಶ್ನೆ, ರಂಜಾನ್ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳಾವುವು? ರಂಜಾನ್ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳೆಂದರೆ ರುಚಿಯಾದ ಗುಲ್ಗುಲೆ, ರುಚಿಯಾದ ಗುಲ್ಗುಲೆ ಮತ್ತು ರಹಮ್ ಹಾಲಿನಿಂದ ತಯಾರಿಸಿದ ಸುರಕುಂಭ. ಮೂರನೇ ಪ್ರಶ್ನೆ, ಮುಸ್ಲಿಮೇತರ ಗೆಳತಿಯರು ಮುಸ್ಲಿಂ ಸೋದರಿಗಾಗಿ ಯಾವ ಕೂಟವನ್ನು ಏರ್ಪಡಿಸುತ್ತಿದ್ದರು? ಉತ್ತರ, ಮುಸ್ಲಿಮೇತರ ಗೆಳತಿಯರು ಮುಸ್ಲಿಂ ಸೋದರಿಗಾಗಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸುತ್ತಿದ್ದರು. ನಾಲ್ಕನೇ ಪ್ರಶ್ನೆ, ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು? ಉತ್ತರ, ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಹುತ್ತಕ್ಕೆ ಸುರಿದ ಹಾಲನ್ನು ಹಾವು ಕುಡಿಯುವುದಿಲ್ಲ ಅಂತ ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು. ಹೆಂಗಸರು ಗೋಲಾಗಿ ನಿಂತು ಹಾಡುತ್ತಿದ್ದ ಬುಲಾಯಿ ಹಾಡು ಯಾವುದು? ಉತ್ತರ, ಹೆಂಗಸರು ಗೋಲಾಗಿ ನಿಂತು ಹಾಡುತ್ತಿದ್ದ ಬುಲಾಯಿ ಹಾಡು ನಾರ್ಯಾರ ಹಬ್ಬ ಏನು ಹಬ್ಬ? ಸುವನಾರಿ, ಹಂಚಿಕೇನು ಮಾಡಲಿ ತಂಗಿ, ಹೆಚ್ಚು ತರಲಾಕ, ಈಗ ಮುಂಚಿನಂಗ ದಿನಮಾನಿಲ್ಲ, ಎಲ್ಲ ಮಾಡೋದಕ್ಕ. ಸುವನಾರಿ. ಸೊ ಇದಿಷ್ಟು ಅಭ್ಯಾಸಗಳಲ್ಲಿ 5 ಪ್ರಶ್ನೆ ಉತ್ತರ ಆಗಿದೆ. ಹಾಗೆ ಕೃತಿಕಾರರ ಪರಿಚಯ ಕೂಡ ಆಗಿದೆ. ಅಲ್ಲಿಗೆ ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಗದ್ಯ ಭಾಗ ಪದ್ಯ ಭಾಗ 9ನೇ ತಾರೀಕಿಗೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪೂರಕ ಪಾಠಗಳನ್ನು ಶುರು ಮಾಡಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.